ಆಂಟಿ, ನನ್ನ ಈಗೋ, ಸೆಲ್ಫ್ ರೆಸ್ಪೆಕ್ಟ್, ಸ್ಟೇಟಸ್, ನಿಮ್ಮ ಪ್ರೀತಿ ಮುಂದೆ ಎಲ್ಲ ಶೂನ್ಯ ಆಂಟಿ. ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ಮಾಡ್ತೀನಿ. ಹೇಳಿ, ಈಗಲೇ, ಇವಾಗಲೇ, ಈ ಕ್ಷಣನೇ ಪ್ರೀತು ಕೈಲಿ ತಾಳಿ ಕಟ್ಟಿಸ್ಕೊಳಕ್ಕೆ ನಾನು ರೆಡಿ. ಇವಳಜ್ಜಿ ಇವಳು ನಿಜ ಹೇಳ್ತಿದ್ದಾಳೋ ಡವ್ ಮಾಡ್ತಿದ್ದಾಳೋ ಒಂದು ಗೊತ್ತಾಗ್ತಿಲ್ವಲ್ಲ. ಅವ್ ತಾಳಿ ಕಟ್ಟಿಸ್ಕೊಳ್ಳೋದು ಬೇಡ ಅಂತ ಬಿಟ್ಟು ಹೋದವಳು ಇವತ್ತು ಅವಳು ತಾಳಿ ಕಟ್ಟಿಸ್ಕೊಂತೀನಿ ಅಂತ ವಾಪಸ್ ಬಂದಿದ್ದಾಳೆ. ದಿಶಾ, ಥ್ಯಾಂಕ್ ಯು ಸೋ ಮಚ್. ನಡೆದದನ್ನೆಲ್ಲ ಮರೆತು ನಮ್ಮ ಕುಟುಂಬದ ಮರ್ಯಾದೆ ಕಾಪಾಡೋಕೆ ಬಂದಿರೋದು ನಿನ್ನ ದೊಡ್ಡ ಗುಣ. ಪ್ರೀತು, ನೀನು ಹೂ ಅನ್ನು, ನಿಮ್ಮ ಮದುವೆನ ನಾನು ಗ್ರ್ಯಾಂಡಾಗಿ ನಡೆಸ್ಕೊಡ್ತೀನೋ, ಓಕೆ ಅನ್ನೋ. ಯಾಕೋ ಸುಮ್ಮನೆ ನಿಂತಿದ್ಯಾ? ಬಾಯ್ ಬಿಡು. ಪ್ರೀತು, ಈ ಸಮಯದಲ್ಲಿ ಮೌನ ಒಳ್ಳೇದಲ್ಲ, ಒಪ್ಕೊಳ್ಳೋ. ದಿಶಾ ಇನ್ನೂ ನಮ್ಮ ಮನೆ ಸೊಸೆಯಾಗಿ ಬಂದಿಲ್ಲ. ಆದರೂ ನಮ್ಮ ಅಂತಸ್ತು, ಘನತೆ, ಗೌರವದ ಬಗ್ಗೆ ಯೋಚನೆ ಮಾಡಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸರಿಯಾದ ನಿರ್ಧಾರ ತಗೊಂಡು ನಾವೆಲ್ಲ ಹೆಮ್ಮೆ ಪಡೋ ಹಾಗೆ ಮಾಡಿದ್ದಾಳೆ. ಆದರೆ ನೀನು ಈ ಮನೆ ವಾರಸುದಾರನಾಗಿ 30 ನಿಮಿಷದಿಂದ 300 ಥರ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಇನ್ನೂ ಮೀನ ಮೇಷ ಎಣಿಸ್ತಾ ಇದೀಯಾ? ಇನ್ನು ಕಾಯಿಸಿ ನನ್ನ ಕೋಪ ಜಾಸ್ತಿ ಮಾಡಬೇಡ. ನಿನ್ನ ನಿರ್ಧಾರ ಏನು ಅನ್ನೋದನ್ನ ತಿಳಿಸೋ. ಹೂನಾ? ಹೂನಾ? ಪ್ರೀತು, ಎಲ್ಲರೂ ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ದ ತಾನೇ? ಮಾತಾಡು. ಪ್ರೀತು, ನಿನ್ನ ಹಿಂದೆ ನಾನಿರ್ತೀನೋ, ನಿನಗೆ ಏನೇ ತೊಂದರೆ ಬಂದರೂ ನಾನು ನಿನಗೆ ಸಪೋರ್ಟ್ ಮಾಡ್ತೀನೋ. ನಿನಗೇನು ಬೇಕು ಅಂತ ಹೇಳು, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಎಂಗೇಜ್ಮೆಂಟಲ್ಲಿ ಆಗಿರೋ ತಪ್ಪು ಮತ್ತೆ ಆಗಬಾರ್ದು. ಒಪ್ಕೊಳ್ಳೋ ಪ್ರೀತು, ಪ್ಲೀಸ್. ಕಮ್ ಆನ್, ಸ್ಪೀಕ್ ಔಟ್. ಬ್ರೋ, ನೀವು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ನಿಮ್ಗೆಲ್ಲರಿಗೂ ಸಂತೋಷ ಪಡಿಸೋಣ ಅಂದ್ರೆ ಆಗ್ತಾ ಇಲ್ಲ ಬ್ರೋ. ತುಂಬ ಕಷ್ಟ ಆಗ್ತಿದೆ. ಮನಸ್ಸು ಬುದ್ಧಿ ಎರಡು ಸಿಂಕಲ್ಲಿದ್ರೆ ನಿರ್ಧಾರ ಮಾಡ್ಬೋದು. ಮನಸ್ಸು ಒಂದು ದಿಕ್ಕು, ಬುದ್ಧಿನೇ ಒಂದು ದಿಕ್ಕಿದ್ರೆ ಹೇಗೆ ನಿರ್ಧಾರ ಮಾಡಲಿ ಬ್ರೋ? ನೀನು ಏನು ಹೇಳಬೇಕು ಅಂತ ಇದೆಯೋ ಅದನ್ನು ಸ್ಟ್ರೇಟಾಗಿ ಅರ್ಥ ಆಗೋ ಥರ ಹೇಳು ಪ್ರೀತು. ಮಾಮ್, ನಿಮ್ಮ ಮುಂದೆ ನಾನು ನಿರ್ಧಾರ ಮಾಡೋದು ದೊಡ್ಡವನಲ್ಲ. ಆ ಧೈರ್ಯನೂ ನನಗಿಲ್ಲ. ಇಷ್ಟು ದಿನ ನಿಮಗೆಲ್ಲ ಬೇಜಾರು ಮಾಡಿದ್ದೀನಿ. ಪಾರ್ವತಿ ಬದುಕನ್ನೇ ಹಾಳು ಮಾಡೋ ಅಂತ ಮಾತಾಡಿದ್ದೀನಿ. ನನಗೆ ದೇವ್ರು ಒಳ್ಳೇದು ಮಾಡ್ತಾನೆಲ್ಲ ಗೊತ್ತಿಲ್ಲ ಮಾಮ್. ಇಷ್ಟೆಲ್ಲ ಆದ್ಮೇಲೆ ಒಂದು ನಿರ್ಧಾರ ತಗೊಂಡಿದ್ದೀನಿ. ನನ್ನ ನಿರ್ಧಾರ ದಿಶಾನ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ ಮಾಮ್. ಸ್ವಲ್ಪನೂ ಇಷ್ಟ ಇಲ್ಲ. ಸ್ಟುಪಿಡ್ ಫೆಲೋ, ಹೇಳಿದ್ದೇನೆ ಹೇಳಿ ಎಲ್ಲರೂ ಮನಸ್ಸಿಗೆ ನೋವು ಕೊಡ್ತಾ ಇದೆಯಲ್ಲೋ. ಪ್ರೀತು,
ನಿನ್ನ ಮೇಲೆ ಅಲ್ಪ ಸ್ವಲ್ಪ ಪ್ರೀತಿ ಇತ್ತು ಕಣೋ. ಈಗ ಅಸಹ್ಯ ಆಗ್ತಾ ಇದೆ ಅಲ್ವೋ? ಯಾರ ಎಮೋಷನು ಕೇರ್ ಇಲ್ವೇನೋ ನಿನಗೆ? ಎಲ್ರಿಗೂ ಅವಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾ ಪ್ರೀತು? ಪ್ರೀತಮ್, ಸ್ವಲ್ಪ ಯೋಚನೆ ಮಾಡೋ. ನೋಡು, ನಿಮ್ಮ ಅಮ್ಮ ಈ ಕುಟುಂಬಕ್ಕೋಸ್ಕರ ತನ್ನ ಜೀವನೇ ಸೌಸಿದಾಳು ಕಣ. ನೀನು ಯಾರಿಗೋಸ್ಕರ, ಯಾವ ಕಾರಣಕ್ಕೋಸ್ಕರ ಈ ನಿರ್ಧಾರ ತಗೋತಿದ್ಯಾ ಅಂತ ಸ್ವಲ್ಪ ಯೋಚನೆ ಮಾಡೋ. ಬಿಟ್ಬಿಡಿ ಅವನನ್ನ. ಅವನಿಗೆ ಯಾವ ಫೀಲಿಂಗ್ಸು ಇಲ್ಲ. ಅಪ್ಪ, ಅಮ್ಮ, ಅಣ್ಣ, ಕುಟುಂಬ ಯಾವುದ್ರ ಬಗ್ಗೆನೂ ಎಮೋಷನಲ್ ಅಟ್ಯಾಚ್ಮೆಂಟು ಇಲ್ಲ. ಈಗ ಖಾತ್ರಿ ಆಯ್ತು, ಅವನಿಗೆ ಹೃದಯನೂ ಇಲ್ಲ. ವಿಷ ತುಂಬಿಕೊಂಡಿರೋ ಹಾವಿಗೆ ಎಷ್ಟೇ ಹಾಲೆರೆದ್ರೂ ಅದು ಕಕ್ಕೋದು ವಿಷಾನೇ. ಹೇಯ್, ನಿನ್ನಂಥ ಮಾನಗೆಟ್ಟವನಿಗೆ ನನ್ನ ಮುಂದೆ ತಲೆ ಎತ್ತಿ ನಿಂತ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಒಂದು ಕಡೆಯಲ್ಲಿ ಕುಟುಂಬದ ಘನತೆ, ಮಾನ, ಮರ್ಯಾದೆ ಅಂತ ನಾವೆಲ್ಲ ಒದ್ದಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಇವನದ್ದೇ ಶೋಕಿ ಚಟಗಳಿಗೆ ಹಠಮಾರಿಯಾಗಿ ಅಂಟುಕೊಂಡು ಬಿದ್ದಿದ್ದಾನೆ ಇವನು. ನಮ್ಮ ಕುಟುಂಬದ ಮಾನ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕಕ್ಕೆ ಹುಟ್ಟಿದಾನೆ. ನಿನ್ನ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಾ ಇದೆ. ಛೀ! ಮಾಮ್, ನಾನು ನಿಮಗೆಲ್ಲ ತುಂಬಾ ನೋವು ಕೊಟ್ಟಿದ್ದೀನಿ, ಅವಮಾನ ಮಾಡಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನಾನು ಈ ಮನೇಲಿ ಈಗಲೇ ಹೊರಟೋಗ್ತೀನಿ ಮಾವು. ಪ್ರೀತು, ಯಾರು ಅವನನ್ನ ತಡಿಬೇಡಿ. ಹೋಗ್ಲಿ ಬಿಡಿ ರಘು, ಇನ್ಮೇಲೆ ಅವನು ನಮ್ಮ ಪಾಲಿಗೆ ಇಲ್ಲ. ನಾನು ಹೆತ್ತಿರೋದು ಒಬ್ಬ ಮಗನ್ನ ಮಾತ್ರ. ಮಿಸ್ಟರ್ ನಾರಾಯಣ್, ನಾನು ಪೆಂಡಿಂಗ್ ಇಟ್ಟಂತಹ 20% ಆಸ್ತಿ ಮತ್ತು ನನ್ನ 2ನೇ ಮಗ ಪ್ರೀತಮ್ಗೆ ಸೇರಬೇಕಾದ 45%, ಎರಡನ್ನೂ ಸೇರಿಸಿ 65% ಆಸ್ತಿನ ತನಗಾದ ಔಮರ್ಯಾದಿನ ಮರೆತು, ನೋವನ್ನು ಮರೆತು, ನಮ್ಮ ಕುಟುಂಬದ ಘನತೆ ಗೌರವನ ಕಾಪಾಡೋದಕ್ಕೋಸ್ಕರ ನಿರ್ಧಾರ ತಗೊಂಡಿರೋ ದಿಶಾನ ಹೆಸರಿಗೆ ಬರಿಬೇಕು.